ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಚಳುವಳಿ ವಿವಾದ ತಾರಕಕ್ಕೇರಿದೆ. ಮಠದ ಭಕ್ತರಿಂದ ಲೆಕ್ಕ ಕೊಡಿ ಚಳುವಳಿ ತೀವ್ರಗೊಂಡ ಬೆನ್ನಲ್ಲೇ ಟ್ರಸ್ಟಿಗಳು ಸಭೆ ಸೇರಿ ವಚನಾನಂದ ಶ್ರೀಗಳನ್ನೇ ಪೀಠದಿಂದ ಪದಚ್ಯುತಗೊಳಿಸಿದ್ದಾರೆ. ಟ್ರಸ್ಟಿಗಳ ಈ ನಡೆಗೆ ವಚನಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ತಾರಕಕ್ಕೇರಿದ ವಿವಾದ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀ ಉಚ್ಚಾಟನೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಇವತ್ತು ಭಾರೀ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಒಂದ್ ಕಡೆ ಮಠದ ಭಕ್ತರು ಹೊರಗಡೆ ಲೆಕ್ಕ ಕೊಡಿ ಚಳುವಳಿಯನ್ನ ನಡೆಸಿದ್ರು. ಮತ್ತೊಂದ್ ಕಡೆ ಮಠದ ಟ್ರಸ್ಟಿಗಳು ವಚನಾನಂದ ಶ್ರೀಗಳನ್ನೇ ಉಚ್ಚಾಟನೆ ಮಾಡಿದ್ರು. ಇದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. 2018ರಿಂದ ವಚನಾನಂದ ಶ್ರೀಗಳು ಹರಿಹರ ಪಂಚಮಸಾಲಿ ಪೀಠದ ಮಹಾಸ್ವಾಮೀಜಿಗಳಾಗಿದ್ದಾರೆ. ಆದರೆ ಇವರು ಪಂಚಮಸಾಲಿ ಪೀಠದ ಜೊತೆಗೆ ಬೆಂಗಳೂರಿನ ಶ್ವಾಸ ಯೋಗ ಪೀಠವನ್ನ ಹೊಂದಿದ್ದಾರೆ. ಹೀಗಾಗಿ ಶ್ವಾಸ ಪೀಠ ಅಥವಾ ಹರಿಹರ ಪೀಠ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಹಲವು ಬಾರಿ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಮನವಿ ಮಾಡಿದ್ರಂತೆ. ಆದರೆ ಶ್ರೀಗಳು ಸಮಾಜದ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಸಲಾಯಿತು. ಟ್ರಸ್ಟ್ನ ಆಡಳಿತಾಧಿಕಾರಿಯನ್ನೇ ಹೊರಗಿಟ್ಟು ನಡೆದಂತಹ ಸಭೆಯಲ್ಲಿ 15 ಜನ ಟ್ರಸ್ಟಿಗಳ ಪೈಕಿ 13 ಮಂದಿ ಭಾಗಿಯಾಗಿದ್ರು. ಸರ್ವಾನುಮತದಿಂದ ವಚನಾನಂದ ಶ್ರೀಗಳ ಪದಚ್ಯುತಿಗೆ ನಿರ್ಧಾರವನ್ನ ಕೈಗೊಂಡ್ರು. ಪೀಠಕ್ಕೆ ಬರಬೇಕಾದ್ರೆ ಶ್ವಾಸ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತು ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ನೀವು 24ನೇ ತಾರೀಕು ಇಲ್ಲ ಹರಿಹರ ಪೀಠ ಆರಿಸಬೇಕು, ಇಲ್ಲ ಶ್ವಾಸ ಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದು. ಸ್ವಾಮಿಗಳು ಭಾಳ ಗೌರವಯುತವಾಗಿ ತಮ್ಮ ಆ ನಿವಾಸವನ್ನು ಖಾಲಿ ಮಾಡಬೇಕು. ಹರಿಹರದ ಪಂಚಮಸಾಲಿ ಪೀಠದ ಹೊರಗೆ ಭಕ್ತರಿಂದ ಪ್ರತಿಭಟನೆ. ಲೆಕ್ಕ ಕೊಡಿ ಅಂತ ಮಠದ ಪ್ರವೇಶ ದ್ವಾರದಲ್ಲಿ ಕುಳಿತು ಹೋರಾಟ. ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಿರೋದ್ರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇರುವ ಗುಮಾನಿ ಮೂಡಿದೆ. ಮಠಕ್ಕೆ ಬಂದಂಥ ಹಣದ ಲೆಕ್ಕವನ್ನ ಕೇಳಿದ್ದಕ್ಕೆ ವಚನಾನಂದ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಮಠಕ್ಕೆ ಸರ್ಕಾರ ನೀಡಿದಂಥ ಅನುದಾನ, ಭಕ್ತರ ದೇಣಿಗೆ ದುರ್ಬಳಕೆಯಾಗಿದೆ ಅಂತ ಟ್ರಸ್ಟ್ಗಳ ವಿರುದ್ಧ ಪೀಠದ ಭಕ್ತರು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಲೆಕ್ಕ ಕೊಡಿ ಚಳುವಳಿಗೆ ಮುಂದಾಗಿ ಈ ಬಗ್ಗೆ ಚರ್ಚಿಸೋಕೆ ಹೊಳೆಸಿರಿಗೆರೆಯ ಎಂಜಿ ಪರಮೇಶ್ವರ್ ಗೌಡ ನೇತೃತ್ವದಲ್ಲಿ ಪಂಚಮಸಾಲಿ ಮುಖಂಡರು ಸಭೆ ಕರೆದಿದ್ರು. ಆದರೆ ಇದೇ ವೇಳೆ ಟ್ರಸ್ಟ್ನ ಸಭೆಯೂ ಇದ್ದ ಕಾರಣ ಪೊಲೀಸರು ಒಳಗಡೆ ಬಿಡದ ಕಾರಣ ಮಠದ ಪ್ರವೇಶ ದ್ವಾರದ ಬಳಿ ಕುಳಿತು ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಹಲವು ಮುಖಂಡರು ಧರಣಿಯನ್ನ ಮಾಡಿದ್ರು. ಹರ ಹರ ಮಹಾದೇವ, ಬೇಕೇ ಬೇಕು ನ್ಯಾಯ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಆಗ ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು 50ಕ್ಕೂ ಹೆಚ್ಚು ಪಂಚಮಸಾಲಿ ಮುಖಂಡರನ್ನ ವಶಕ್ಕೆ ತೆಗೆದುಕೊಂಡ್ರು. ಈ ವೇಳೆ ಓರ್ವ ಮುಖಂಡ ಅಸ್ವಸ್ಥಗೊಂಡ ಘಟನೆ ನಡೆಯಿತು. ಬೆವರಿನ ಹನಿಯ ದುಡ್ಡಿನಲ್ಲಿ ಕೊಟ್ಟಿರ್ತಕ್ಕಂಥ ಹಣವನ್ನು ಭಕ್ತರು ಇವತ್ತು ಸಮಾಜ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಇವರು 4 ಗೋಡೆ ಮಧ್ಯೆ ಕೂತ್ಕೊಂಡು ನಾನು ಲೆಕ್ಕ ಕೊಡ್ತೀನಿ ಅಂದ್ರೆ ಅದ್ಯಾವನೇ ಹೆಂಗೆ ಭಕ್ತರ ಹತ್ರ ಹೋಗಿ ಮನೆಗೆ ಹೋಗಿ ದುಡ್ಡು ಎತ್ತಿದಾರಲ್ಲ, ಹಾಗೆ ಸಮಾಜದ ರಾಜ್ಯದ ಸಭೆ ಕರೆದು ಪಾರದರ್ಶಕವಾಗಿ ಏನು ಸರ್ಕಾರದ ದುಡ್ಡು ಎಷ್ಟು, ಚೆಕ್ನಲ್ಲಿ ಬಂದಿರತಕ್ಕಂಥದ್ದು ಎಷ್ಟು, ಖಾಸಗಿಯಾಗಿ ಹಣ ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಟ್ರಸ್ಟಿಗಳ ವಿರುದ್ಧ ವಚನಾನಂದ ಸ್ವಾಮೀಜಿ ಆಕ್ರೋಶ. ಪಂಚಮಸಾಲಿ ಪೀಠದಿಂದ ಪದಚ್ಯುತಗೊಳಿಸಿದಂಥ ಟ್ರಸ್ಟಿಗಳ ವಿರುದ್ಧ ವಚನಾನಂದ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮಠದ ಆಸ್ತಿಗಳನ್ನ ಅಕ್ರಮವಾಗಿ ಟ್ರಸ್ಟಿಗಳು ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ತಮ್ಮನ್ನ ಪದಚ್ಯುತಗೊಳಿಸಲಾಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಲೆಕ್ಕ ಕೇಳೋರು ಸಾಂಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ, ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಆದ್ರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಸಾವಿರ ಭಕ್ತರು, ಲಕ್ಷ ಲಕ್ಷ ಭಕ್ತರು, ಮೊದಲು ಪೀಠ, ಆಮೇಲೆ ಟ್ರಸ್ಟ್, ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಎಲ್ಲ ಅವರೇ ಇದ್ದಾರೆ, ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳನ್ನ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳು ಇದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಅದೇನೇ ಇರ್ಲಿ, ಸಮಾಜದ ಏಳಿಗೆಗೆ ತನ್ನದೇ ಆದಂಥ ಕೊಡುಗೆಯನ್ನ ನೀಡಿರುವಂಥ ಪಂಚಮಸಾಲಿ ಜಗದ್ಗುರು ಪೀಠ ಸದ್ಯ ವಿವಾದದಿಂದ ಗೊಂದಲದ ಗೂಡಾಗಿದೆ. 2 ಪೀಠದಲ್ಲಿದ್ದಾರೆ ಅನ್ನುವ ಕಾರಣ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಯ್ತಾ ಅಥವಾ ಲೆಕ್ಕವನ್ನ ಕೇಳಿದ್ದಕ್ಕೆ ಪೀಠವನ್ನ ಕಳ್ಕೊಂಡ್ರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.